ಮೇಲೆ ಧೂಳೆಲ್ಲ ನನ್ನ ಮೇಲೆ ಹಾಕ್ತಿರಲ್ವ? ಆಯ್ತು ಆಯ್ತು ಕಣ, ಆಯ್ತು ಕಣ, ಚೆನ್ನಾಗ್ ಮಾಡ ಮೆಸ್ಟ್ರೆ. ತಗೊಳ್ಳಿ ಮೆಸ್ಟ್ರೆ. ಇವನ್ನೆಲ್ಲ ಮನೆಗೆ ಬಿಟ್ಟು ಬಂದ್ರಲ್ಲ, ಏನ್ರಾಗಲ್ಲ. ಆಮೇಲೆ ನೋಡು, ನಾಟಕ ಮುಗಿದ್ಮೇಲೆ ನಿಂದು ಇಸ್ಕೊಂಡು ಹೋಗ್ಬಿಡಪ್ಪ ನೀನ್ ಸಾಮಾನು. ನಿಮ್ಗೆ ಮೆಸ್ಟ್ರೆ ಮಡ್ಕಲಿ ಮೆಸ್ಟ್ರೆ. ನನ್ಗೆ ನಾನು ಓ ಮೆಸ್ಟ್ರೆ, ಕೆಟ್ಟೋಗದಲ್ಲೋ ಸ್ವಲ್ಪ ಕೆಟ್ಟಗೈತೆ ಮೆಸ್ಟ್ರೆ, ರಿಪೇರಿ ಮಾಡಿಸ್ಕೊಂಡು ಮಡ್ಕಲಿ. ಕೆಟ್ಟೋಗಿರೋದಕ್ಕೆ ನನಗೆ ಕೊಡ್ತಿದ್ಯಾ? ಆಯ್ತು ಕಣ, ಚೆನ್ನಾಗ್ ಮಾಡ. ಓ ನೀನು ನೇನಮ್ಮ? ಉಗಿಬಾರ್ದು ಅಂತ ಆಶೀರ್ವಾದ ತಾಂತಿದ್ಯಾ? ಆಯ್ತಮ್ಮ, ಚೆನ್ನಾಗ್ ಮಾಡು. ಸರಿ ಮೇಡಮ್. ಇದೇನು ಇದೆಲ್ಲ ಪಬ್ಲಿಕ್ ಅಲ್ಲಿ ನಿಡ್ಕೊಳ್ಳಿ. ಯಾಕೋ ಕೂತ್ಕೊಳ. ಆಯ್ತು ಕಣ, ಕೂತ್ಕೊಳ. ನೀನ್ ಯಾರು? ಯಾಕೋ ಒಳ್ಳೆ ರೋಬೋಟ್ ತರ ಬತ್ತಿದ್ಯಲ್ಲೋ? ಅಲ್ಲ ನಿಲ್ಲ. ಯಾರಾಯ್ತಾ? ಬೆಳಿಗ್ಗೆ ಸಗಣಿ ಜಾರ್ ಬಿದ್ಬಿಟ್ಟೆ, ಸೊಂಟ ಉಳುಕ್ಬಿಟ್ಟದೆ. ಆಯ್ತು ಕಣ, ನಾಟಕದಷ್ಟೊತ್ತಿಗೆ ಹೆಸರು ಮಾಡ್ಕೊಂಬಿಡ. ಕುತ್ಕೋ ಹೋಗ. ಆಯ್ತು ಕುತ್ಕೋಗ. ಎಲ್ಲೋ ಇವನೆಲ್ಲೋ ಒಂದು ಫ್ಲಾಟ್ ಮ್ಯಾನೇಜರು ಎತ್ತೊಂದು ನೀವೇ ಕಳ್ಸೋದಲ್ಲ ಮಿಸ್ಟರ್ ಶಾಪ್ಗೆ. ಇದೇನೋ ತೂರ ಆಡ್ಕೊಂಬತ್ತ ಅವನಲ್ಲೋ. ನಿಧಾನ ಕಣ, ಏನು ಟೈಟ್ ಔಟ್ ಲೇ? ಶಾಪ್ ಕಡೆಗೆ ಹೋಗ್ಬತ್ತೀನಿ, ಏನು ಅವತಾರ ನಿಂದು? ಹ್ಞೂನ್ರ, ಶಾಪ್ ಕಡೆಗೆ ನಾವು ಹೋಗಿದ್ದು ಮಂಜುನಾಥ ವೈನ್ ಶಾಪ್. ಸರೋ ಆಯ್ತು, ನಾಟಕ ಆದಂಗೆನೆ ಹಂಗಾದ್ರೆ ಅಲ್ವೋ. ಅದೇನೋ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಇನ್ನು ಕುಡಿಯಲ್ಲ ಅಂತ ಹಣೆ ಮಾಡಿದ್ದಂತೆ. ಅಯ್ಯ, ನಾನು ಈಗಲೂ ಅದನ್ನೇ ಹೇಳ್ತೀವನಪ್ಪ, ಧರ್ಮಸ್ಥಳದಾಗ ಕುಡಿಯಂಗಿಲ್ಲ, ಬೇರೆ ಕಡೆ ಎಲ್ಲ ಕುಡಿತೀಯ. ಒಳ್ಳೆ ಪ್ರಮಾಣ ಮಾಡಿದ್ಯಾ. ಬಾ ಕುತ್ಕ. ಇಟ್ಕೊಂಡ್ರು ಲೇ, ಅದ್ಯಾರ ಶುರು ಮಾಡ್ರು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ಅಲ್ಲಿ ಕುಂತಿರೋನು ನಿಮ್ಮಪ್ಪ ಈಶ್ವರನು ಇಲ್ಲ ಕೃಷ್ಣನು? ಬಗ್ಗು ನೋಡಿ ಕೃಷ್ಣ ಅಲ್ವೋ? ಈ ಹಾಡು ಯಾಕೆ ಆಡ್ತಿದ್ಯಾ ಇಲ್ಲಿ? ನೀವೇ ಅಲ್ವರಾ ಬರ್ಕೊಟ್ಟಿದ್ದು? ಈ ನಾಟಕ ಬರ್ಕೊಟ್ಟಿದ್ದೀನ? ತೆಪ್ಪಾಗೋಯ್ತು ಸಾರ್, ನೀವು ಓದ್ ನಾಟಕದಾಗೆ ಶಿವಲೀಲೆ ನಾಟಕದಾಗ ಅಲ್ವರಾ ಬರ್ಕೊಟ್ಟಿದ್ದು? ನೀನಲ್ಲೇ ಯಾವ್ಯಾವ್ದೋ ನಾಟಕದ್ದೆಲ್ಲ ಇಲ್ಲಿ ಯಾಕೆ ಆಡ್ತಿರೋ ನನ್ನ ಜೀವ ತಿನ್ನಕ್ಕೆ? ಈ ನಾಟಕದ ಆಡ್ಬಿಡ್ತೀನಿ ಬಿಡಿ ಸಾರ್, ಬೇಡ. ಆಶೀರ್ವಾದ ಮಾಡ್ಬಿಡಿ ಸಾರ್. ಬೇಡ, ನೀನು ಆಡೋದ್ ಬೇಡ, ಬರೀ ಮಾತಾಡು ಸಾಕು, ಬರೀ ಮಾತಾಡು. ಪರಮಾತ್ಮ, ನಿನ್ನ ದಯೆಯಿಂದ ನಾವು 12 ವರ್ಷ ಅಜ್ಞಾತವಾಸವನ್ನು 12 ವರ್ಷ ಅಜ್ಞಾತವಾಸ ಅಲ್ಲ ಕಣ, ಅದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಯ್ತು ತಾಂಡಲ್ಲ ಆಶೀರ್ವಾದ ಹೋಗ್. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ನನ್ನ ಜನಗಳನ್ನ ಉಗ್ಸಿ ಯಾಕ ಅಲ್ವೋ? ಒಳ್ಳೆ ಅರ್ಕತೆ ಹೇಳ್ದಂಗೆ ಹೇಳ್ತಿದ್ಯಲ್ಲೋ, ನಾಟಕದ ಮಾತಾಡ್ದಂಗೆ ಆಡು ಸಾಕು. ಎಷ್ಟು ಸಲ ಆಶೀರ್ವಾದ ತಾಂತ್ಯ ಮಾಡೋದು ಅಷ್ಟಾಗೈತೆ. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಾಯ್ತು. ಈಗ ಮುಂದೇನು ಮಾಡುವುದು? ಮುಂದೆ ಏನು ಮಾಡುವುದಿದೆ? ಅಂದು ಅವರೆಲ್ಲರೂ ಕುಂತು ಹೇಳಿದಂತೆ. ಲೇ ಮೆಟ್ರೆ, ಅವತ್ತವರು ಕುಂತನ ಹೇಳಿ, ಮನಿಕಂಡನ ಹೇಳಿ, ನಿಂತ್ಕಂಡನ ಹೇಳಿ, ನಮ್ಗೆ ಯಾಕೆ ಅವೆಲ್ಲ? ಕುಂತು ಬೇಡ, ಅವರು ಹೇಳಿದಂತೆ ಅಷ್ಟು ಸಾಕು. ಅಂದು ಅವರೆಲ್ಲರೂ ಹೇಳಿದಂತೆ ನಮಗೆ ಬರಬೇಕಾದ ರಾಜ್ಯವನ್ನು ನಾವು ಕೇಳೋಣ. ಹಾಗೇ ಆಗಲಿ ಪರಮಾತ್ಮ. ಅವರು ಅಷ್ಟು ಸಲೀಸಾಗಿ ಕೊಡಲು ಒಪ್ಪುವರೇ? ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೇಳೋಣ. ಆಯ್ತು ಪರಮಾತ್ಮ, ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ. ಆದರೆ ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ? ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ನಮ್ಮಿ 5 ಜನಕ್ಕೆ ಒಂದು 5 ಊರನ್ನಾದರೂ ಕೇಳು ಪರಮಾತ್ಮ. ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ. ಮುಂದಾಡೋಗ. ಆದರೆ ಅವರು 5 ಊರುಗಳನ್ನು ಕೊಡಲು ಒಪ್ಪದಿದ್ದರೆ? 5 ಊರನ್ನು ಕೊಡಲು ಒಪ್ಪದಿದ್ದರೆ 1 ಊರನ್ನಾದರೂ ಕೇಳು ಪರಮಾತ್ಮ. ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ. ಆದರೆ ಅವರು 1
ಕೊಡಲು ಒಪ್ಪದಿದ್ದರೆ? ಒಂದು ಊರನ್ನು ಕೊಡಲು ಒಪ್ಪದಿದ್ದರೆ ನಮ್ಮಿ 5 ಜನಕ್ಕೆ ಒಂದು 5 ಬೆಡ್ರೂಮ್ ಮನೆಯನ್ನಾದ್ರೂ ಕೇಳಬಹುದು. ಕೇಳೋದು ಕೇಳ್ತಿದ್ಯಾ, 6ನೇದು ಕೇಳ್ಬಿಡ ಬಂದೋಗರ್ಗೆ. ಅಲ್ಲ ಅಪಾರ್ಟ್ಮೆಂಟ್ ಕೇಳ್ಬಿಡ ಒಂದ. ಅದನ್ನು ಕೇಳ್ತೀನಿ ಸರ್. ಏನು ಕೇಳ್ತೀನಿ ಸರ್? ನೋಡು ಮಾತ್ ಮರ್ತೋದ್ರೆ ಇವ್ನು ಇಲ್ಲಿ ಕುಂತವ್ನೆ, ಅವ್ನು ಕೇಳು ಹೇಳ್ಕೊಡ್ತಾನೆ. ಬಾಯಿ ಬಂದಿದ್ದೆಲ್ಲ ಆಡ್ಬೇಡಿ ಇಲ್ಲಿ. ಆಶೀರ್ವಾದ ಮಾಡಿ. ಲೇ ಎಷ್ಟು ಸಲ ತಗೊಂತೀವ? ಮಾಡೋದು ಎಷ್ಟಾಗೈತೆ ಕುಗಳ ಮಾಡ. ಅಶಾಶ್ವತವಾದ ದೇವ ಅಶಾಶ್ವತವಾದ ರಾಜ್ಯಕ್ಕಾಗಿ ಶಾಶ್ವತವಾಗಿ ಧರ್ಮನಾಶವಾಗುವುದನ್ನು ಈ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ನಿನಗೆ ತೋಚಿದಂತೆ ಮಾಡು ಪರಮಾತ್ಮ. ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ. ಆಯ್ತು ಕೂತ್ಕೋ. ಸಹದೇವ ಇತ್ತ ಬಾ. ಎತ್ತ ಬಾ. ಇತ್ತ ಬಾ. ಲೇ ಯಾವನ ಎತ್ತು ಬರೋದ್ ಬೇಡ, ಮೈಕ್ ಮುಂದೆ ಆಡು, ಈಗಲೇ ಕೇಳಿಸ್ತಿಲ್ಲ. ಸಹದೇವ ಇದಕ್ಕೆ ನಿನ್ನ ಅಭಿಮತವನ್ನು ಹೇಳು. ಆಯ್ತಲ್ರು, ಏನು ಬರೀ ಇದೇ ಆಯ್ತಲ್ರು. ಪರಮಾತ್ಮ ನೀನು ಜಗತ್ಗೆ ನಾಥ. ಲೇ ಏನು ಅವನು ಜಗತ್ಗೆ ನಾಥ? ಏನು ಊದ್ಗಡ್ಡಿ ಫ್ಯಾಕ್ಟ್ರಿ ಇಟ್ಟವನು ಅವನು? ಅದು ಜಗನ್ನಾಥ. ಈಗಿನ ಸರಿಯಾಗಿ ಹೇಳ್ತೀನಿ. ಸರಿಗಳು. ಕ್ಷಮಿಸ್ಬೇಕು, ಆಶೀರ್ವಾದ ಮಾಡಬೇಕು. ಆಯ್ತು. ಪರಮಾತ್ಮ ನೀನು ಜಗನ್ನಾಥ. ಅಂದಿನಿಂದ ನೀನು ನಮ್ಮನ್ನೇ ಆಧರಿಸಿರುವಾಗ ಈ ಉದ್ದ ಯಾರಿಗೆ ಬೇಕು? ನೀನು ಸಂಧಿಗೆ ಹೋಗು. ಎಲ್ಲಿಗೋಗೋ? ಸಂಧಿಗೆ ಹೋಗು. ಯಾವ ಸಂಧಿಗೆ ಹೋಗ್ತಾನೋ ಅಲ್ಲಿ, ಅದು ಸಂಧಿಗಾಗಿ ಹೋಗು, ಇಲ್ಲ ಸಂಧಾನಕ್ಕಾಗಿ ಅಂತ ಹೇಳಿ ತೊಲ್ಗು. ಹಾ ಆಯ್ತು ಆಯ್ತು ಆಯ್ತು. ಪರಮಾತ್ಮ ನೀನು ಸಂಧಿಗಾಗಿ ಹೋಗು. ಆಯ್ತು, ನಿಮಗೆ ಯುದ್ಧ ಬೇಡ, ಸಂಧಿಯೇ ಆಗಬೇಕು. ಆಯ್ತು, ಸಂಧಿಗೆ ಪ್ರಯತ್ನಿಸುತ್ತೇನೆ. ಹೀಗಾಗಿಯೇ ಹೋಗು. ನಾನು ನಿರ್ವಸ್ತ್ರನಾಗಲು ಬಯಸುತ್ತೇನೆ. ಏಯ್ ಥೂ 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 ಥೂ. ನಿರ್ವಸ್ತ್ರ ಅಂದ್ರೆ ಬಟ್ಟೆ ಇಲ್ದಿರೋದ? ನಿರಸ್ತ್ರ ಅನ್ನೋ, ನಿರಸ್ತ್ರ. ನಾನು ನಿರಸ್ತ್ರನಾಗಲು ಬಯಸುತ್ತೇನೆ ಪರಮಾತ್ಮ. ಆಯ್ತು ಕೂತ್ಕ. ನೋಡಿ ಮೇಷ್ಟ್ರೆ, ಒಂದೇ ಡೈಲಾಗ್ ಹೇಳ್ಬಾರ್ದ್ರೆ ಧರ್ಮರಾಯ ದ್ರೌಪದಿ ಬಗ್ಗೆ ಕುತ್ಕೊಂಡ್ಬಿಟ್ಟೆ, ಮುಖ ಗುರಿ ಸಾಕು. ಲೇ ಥೂ ಥೂ ಥೂ. ಓದ್ ನಾಟಕದಲ್ಲಿ ನನ್ನ ಹೆಂಡ್ರಿದ್ದ ಬಿದ್ದಿದ್ದವನಲ್ವಲ್ಲ, ಬಾರ್ಲಾ ನೀನ್ ಈ ಕಡೆ. ಲೇ ಹೆಂಗಸ್ರ ಮಕ್ಕ ನೋಡಿಲ್ವೇನೆ ಎಂದು ನೋವು. ಬಾರ ಹೋಗ್ಲಿ, ಕುಕ್ಕ ಬರ ಇಲ್ಲ, ಕುತ್ಕ ಬರ ಇಲ್ಲಿ, ಕುತ್ಕ ಬರ. ದ್ರೌಪದಿ ಇತ್ತ ಬಾ. ಎತ್ತ ಬಾ. ಇತ್ತ ಅಲ್ಲ, ನೀ ಅತ್ತಲಿಂದಲೇ ಪೇಳು. ನಾನು ಹೇಳುವುದಾದರೂ ಏನಿದೆ ಅಣ್ಣ? ಅಂದು ರಾಜಸಭೆಯಲ್ಲಿ ಆ ದುರುಳ ದುಶ್ಯಾಸನನು ನನ್ನ ಸೀರೆಯನ್ನು ಸರಿದು ಅವಮಾನಿಸಿದಾಗಲೂ ಸುಮ್ಮನಿದ್ದ ಇವರು ಇನ್ನು ಯುದ್ಧ ಮಾಡುವರೆ? ಅಭಿಮನ್ಯು ಘಟೋತ್ಕಚರ ಜೊತೆಗೆ ನಾನೇ ಹೋಗುತ್ತೇನೆ ಉದ್ದಕ್ಕೆ. ಅಮ್ಮಯ್ಯ ಅಮ್ಮಯ್ಯ, ಅದು ಉದ್ದಕ್ಕಲ್ಲಮ್ಮ, ಯುದ್ಧಕ್ಕೆ. ಯುದ್ಧಕ್ಕೆ ಅಂದ್ಬಿಟ್ಟು ಅಲ್ಲ ನಿನ್ಕ. ಹಾ ಆಯ್ತು. ಅಭಿಮನ್ಯು ಘಟೋತ್ಕಚರ ಜೊತೆಗೆ ನಾನೇ ಹೋಗುತ್ತೇನೆ ಯುದ್ಧಕ್ಕೆ ಅಣ್ಣ. ಅಣ್ಣ ತೆಪ್ಪಿಸ್ರ ಒಂದ. ಶಾಂತಳಾಗು, ಶಾಂತಳಾಗು ದ್ರೌಪದಿ. ಇನ್ನು ಮುಖೋದರ ಭೀಮಸೇನನಿರುವನು, ಅವನ ಅಭಿಮತವನ್ನು ಕೇಳೋಣ. ನೋಡಿ ಮೇಷ್ಟ್ರೆ, ಯಾಕೋ ಕೃಷ್ಣ ಪರಮಾತ್ಮ ಓದ್ಸಿ ನೀನು ಮರ್ತಂಗ ಇಲ್ಲ. ರುಕ್ಮಿಣಿ ಕರ್ಕೊಂಬಂದಂಗ ಹಿಂಗ್ ಕರ್ಕೊಂಬರ್ತಾರೆ. ಲೇ ಒಳ್ಳೆ ತಂಗಿನ ಕರ್ಕೊಂಬರ್ತಾ ಇದ್ದೀನಿ. ಒಳ್ಳೆ ಜನ ಕಾಲನೇ ಇಲ್ಲ ಕಣ್ರಲೇ. ಆಯ್ತು ಕುತ್ಕೊಳ ಕುತ್ಕೊಳ ಕುತ್ಕೊಳ. ಮುಖೋದರ ಭೀಮಸೇನ ಇತ್ತವ. ಏ, 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 ನಿಧಾನ ಕಣೋ. ಸತ್ತೋಗ್ಬಿಟ್ಟ ನೋಡ್ರು, ಸಹದೇವ ಸತ್ತೋಗ್ಬಿಟ್ಟ. ನೀರ್ ಹಾಕು, ನೀರ್ ಹಾಕು. ಸತ್ತೋಗ್ಬಿಟ್ಟ ನೋಡು. ನೀರ್ ಹಾಕು. ನೀರ ಇಲ್ಲ ಕಲೆ, ಇಲ್ಲ ಬದ್ಕವನೆ. ಅಯ್ಯೋ ಸಹದೇವ ಬದುಕೋನೆ ಮೇಷ್ಟ್ರೆ, ನಾನೆಲ್ಲ ಹೊಗೆ ಹಾಕೊಂಡ್ಬಿಟ್ಟೇನೆ ಅನ್ಕೊಂಡ್ಬಿಟ್ಟನಪ್ಪ. ಯಾಕೋ? ಅಯ್ಯೋ ನಾಟಕ ಮಾಡಕ್ಕಂತ 2000 ಬೇರೆ ಇಸ್ಕೊಂಡವನೆ. ಹೋಗಿ ಬಿಡ್ತೇನ ತಿರುಪ್ತಿ ಉಂಡಿಗೆ ಅನ್ಕೊಂಡಪ್ಪ. ಕೊಡ್ತಾನ್ ಬಿಡ ಎಲ್ಲದಲ್ಲ ಎದ್ದೇನ. ಏನ್ ಮೇಷ್ಟ್ರೆ, ಇನ್ನು ಕಿವಿ ಗುಯಿ ಕೊಡ್ತಾ ಇದೆ, ಏನೋ ಬರಸಿಡ್ಲೆ ಬಡ್ದಂಗ ಆಯ್ತು ನನಗೆ. ಲೇ ಆ ಭೀಮಂಗೆ ಮೈ ಮೇಲೆ ಬಂದಿದ್ ಕಣ ಇಳಿಸಿದೀವಿ, ನೀನ್ ಕುತ್ಕೋ ಹೋಗು. ಲೇ ಕಾಯಾಗ ಮೆತ್ತಗಡ. ಲೇ ಭೀಮಸೇನ, ಸ್ವಲ್ಪ ತಗ್ಗಾಡೋ. ಏನ್ ಇರ್ಬೇಕಾ ಬಾಡ್ವ ನಾವಿಲ್ಲಿ? ಆಯ್ತು ಮೇಷ್ಟ್ರೆ, ಆಯ್ತು. ಬಾರ, ಕುತ್ಕೋ. ಮುಖೋದರ ಭೀಮಸೇನ, ನಿನ್ನ ಅಭಿಮತವನ್ನು ಸ್ವಲ್ಪ ಮೆತ್ತಗೆ ಹೇಳು. ದೇವ ಲೇ ತಗ್ಗಗೆ ಅಂದ್ರೆ ದನಿ ತಗ್ಗಗೆ, ನೀನ್ ತಗ್ಗಗಲ್ಲ. ಹಾ ಮೇಷ್ಟ್ರೆ, ಸರಿ. ದೇವ ದೇವಕೀ ನಂದನ, ನಮ್ಮೆಲ್ಲರ ಅಪೇಕ್ಷೆಯಂತೆ ನೀನು ನಮ್ಮ ಕಡೆಯೇ ವಾಲಿರುವಾಗ ತಿರುಗಿ ಏನ? ತಿರುಗಿ ಲೇ
ಏನು ತಿರುಗಿ ತಿರುಗಿ ಅಂತ ಒಳ್ಳೆ ರುಬ್ಬಗುಂಡ್ ತಿರ್ಗಂಗ್ ತಿರುಗ್ತಿದ್ಯಲ್ಲ. ಆಕ್ಟಿಂಗ್ ಮಾಡ್ತಾ ಇದೀನಿ ಹೋ, ಮೇಷ್ಟ್ರೆ. ನೀನಲ್ಲಿ ಅದು ತಿರುಗಿ ತಿರುಗಿ ಅಂದ್ರೆ ಮತ್ತೆ ಮತ್ತೆ ಪುನಃ ಪುನಃ ಅಂತ ಅರ್ಥ. ಓ ಆಗ ಮೇಷ್ಟ್ರೆ. ಹಾ. ಸರಿ ಸರಿ ಸರಿ. ತಿರುಗ್ತಾವ್ನೆ. ದೇವ ಮತ್ತೆ ಮತ್ತೆ ನಾ ಏನು ಹೇಳಲಿ, 4 ಜನಕ್ಕಿಂತ ದೊಡ್ಡ ಮನುಷ್ಯ ನಾನು. ಎಲ್ಲರೂ ಸೇರ್ಕೊಂಡು ಎಗಲಾಡಿ ಯುದ್ಧ ಅಂತ ಯುದ್ಧಕ್ಕೆ ಹೋದ್ರೆ ನಾಳೆ ನಮ್ಮ ಕೈ ಕಾಲು. ಅಯ್ಯ ನೋಡ್ರಿ ಮೇಷ್ಟ್ರೆ, ಕೈ ಕಾಲಂತ ಯಾವ್ಯಾವ ತೋರಿಸ್ತಾವ್ ನೋಡ್ರಿ. ಲೇ ಗಡ್ವಾ, ನಿನಗೆ ಕೈ ಯಾವ್ದು ಕಾಲು ಯಾವ್ದು ಗೊತ್ತಿಲ್ವೇನೋ? ಕೈ ಹಾ, ಇದು ಕಾಲು. ಮತ್ತೆ ಹಂಗ ಹೇಳು. ಸರಿ ಮೇಷ್ಟ್ರೆ. ಹಾ, ಯುದ್ಧ ಅಂತ ಎಲ್ರು ಎಗರ್ಲಾಡಿ ನಾಳೆ ಯುದ್ಧಕ್ಕೆ ಹೋಗಿ ನಾನು ನಾಳೆ ನಮ್ ಕೈ ಕಾಲು ಕಳ್ಕೊಂಡ್ರೆ ಯಾರಾಗ್ತಾರೆ ನಮ್ಗೆ? ಸಂಧಿಯನ್ನೇ ಮಾಡಿಕೊಂಡು ಬಾ ಪರಮಾತ್ಮ, ಸಂಧಿಯನ್ನೇ ಮಾಡಿಕೊಂಡು ಬಾ. ಲೇ ನನ್ನ ಕೈಲಿ ಏನು ಕಿಸ್ಸಕ್ಕಾಗಲ್ಲ ಅಂತೀಯ, ಮೀಸೆ ಮೇಲೆ ಕೈ ತಿರುಗ್ತಿಯಲ್ಲೋ. ಸಂಧಿಯನ್ನು ಮಾಡಿಕೊಂಡು ಬಾ ಅಂತ ಹೇಳೋ. ಸಂಧಿಯನ್ನೇ ಮಾಡಿಕೊಂಡು ಬಾ ಪರಮಾತ್ಮ. ನೀನು ಗೈದ ಸಪಥ, ಏಯ್ ಗೈದ ಕಣದು. ನೀನು ಗೈದ ಸಪಥ, ಶಪಥ ಸಪಥ ಶಪಥ. ಸಪಥ, ನೀನು ಗೈದ ಸಪಥ ಏನಾಯಿತೋ ಮರುಳೇ ಮರತೆಯ. ವಾಸುದೇವ, ನೀನು ನನ್ನನ್ನು ಜರೆದು ಜರೆದು ಹವಾಮಾನಗೊಳಿಸುತ್ತಿರುವೆಯಾ? ಅವಮಾನಗೊಳಿಸುತ್ತಿರುವೆಯಾ? 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 ನಾ ಯಾರು? ಸಹಸ್ರ ಗಜ ವಲ್ಲಭ ಭೀಮಸೇನ, ಅಗ್ರಜ ಧರ್ಮರಾಯನು ಇಲ್ಲಿರುವನೆಂದು ಅವನಿಗೆ ಅವಮಾನವಾಗಬಾರದೆಂದು ಹಾಗೆ ಹೇಳಿದನಷ್ಟೇ. ನೀನು ಹೀಗೆ ಹೇಳಿದ ಮೇಲೆ ನಾನಿನ್ನು ಬದುಕಿರಬಾರದು. ಎಲ್ಲೇ ಎಲ್ಲೇ ಏನು ಏನು? ನನ್ನ ಗದೆ ಮೇಷ್ಟ್ರೆ. ಬರುವಾಗ ಯಾವ್ದೋ ಶಾಲ್ ತಂದಿದ್ದಲ್ಲ, ಗದೆನು ತಂದಿಲ್ಲ, ಏನು ತಂದಿಲ್ಲ ನೀನು. ದೇವ, ನನ್ನ ಗದೆಯನ್ನು ತೆಗೆದುಕೊಂಡು ಬಾ. ಲೇ ಲೇ ನಿಮ್ ಸಾಮಾನ ನಿಮ್ಮ ಹತ್ರನೇ ಇಟ್ಕೊಳ್ರಿ. ಲೇ ನನ್ ಪ್ರಾಣ ತಿಂತೀರಲ್ಲ, ಮೊದ್ಲೇ ಸೊಂಟ ಉಳ್ಕ್ಯಾತೀನಿ. ಲೇ, ಯಾವಂದ್ ಏನು ತರೋದ್ ಬೇಡ, ನೀನ್ ಕುತ್ಕೊಳ್ಳಿ, ಕುತ್ಕೊಳ್ಳಲ್ಲಿ. ಸಾಯ್ತಾನಂತೆ, ಸಾಯ್ತಾನೆ. ಅಂದು ಹಸ್ತಿನಾವತಿಯಲ್ಲಿ ನಾನು ಬಳಲಿ ಬೆಂಡಾಗಿ ಬಸ್ಸಿಳಿದು ಅಯ್ಯಯ್ಯ ಅಮ್ಮಯ್ಯ, ಅದು ಬಸ್ ಇಳ್ದು ಅಲ್ಲ ಕಣಮ್ಮಯ್ಯ, ಇದು ಯಾರು ಹೇಳ್ಕೊಡಂಗಿಲ್ಲ ದ್ರೌಪದಿ, ನೀವ್ ಒಬ್ರು ಹೇಳ್ಕೊಡ್ಬೇಕ್ರ. ಸುಮ್ನೆ ಕೂತ್ಕೊಳ್ರ. ಅನ್ಬಿಟ್ಟು ಧರ್ಮರಾಯ ನಂದಲ್ಲಿ ಇರ್ಲಿ. ಸುಮ್ಮನೆ ಕುತ್ಕೊಳ್ರ. ಇವನು ಹೇಗೆ ಸತ್ತೋಗ್ಯವನ ಇವನು, ಅವ್ನು ಹೇಳ್ಕೊಡ್ತಾನೆ. ಸುಮ್ಮನೆ ಕುತ್ಕೊಳ್ರ ನೀವು, ಕುತ್ಕೊಳ್ರ. ಇದು ಪೌರಾಣಿಕ ನಾಟಕ ನಮ್ಮಯ್ಯ, ಬಸ್ಸು ಕಾರು ಬರಲ್ಲಮ್ಮಯ್ಯ, ಬಸವಳಿದು ಕಣಮ್ಮಯ್ಯ ಅದು. ಹೇಳಮ್ಮ. ಹೇಳು. ಸಾಯ್ತಾನಂತೆ, ಸಾಯ್ತಾನೆ. ಯಾರು? ಸಾಯ್ತಾನಂತೆ, ಸಾಯ್ತಾನೆ. ಅಂದು ಹಸ್ತಿನಾವತಿಯಲ್ಲಿ ನಾನು ಬಳಲಿ ಬೆಂಡಾಗಿ ಬಸವಳಿದು ಅಳುತ್ತಾ ನಿಂತಿದ್ದಾಗ ನಿನ್ನ ಕಣ್ಣೀರು ಹರಿಸ್ತೀನಿ, ಮುಡಿ ಕಟ್ತೀನಿ ಅಂತೆಲ್ಲ ಹೇಳಿದ ಇವನು ಸಾಯ್ತಾನಂತೆ, ಸಾಯ್ತಾನೆ. ಪಾಂಚಾಲಿ, ನನ್ನನ್ನು ಹೀಗೆ ಶಿಖಂಡಿ ಎನ್ನುವೆಯಾ? ಶಿಖಂಡಿ. ಶಿಖಂಡಿ ಎನ್ನುವೆಯಾ? ಶಿಖಂಡಿ ಕಣೋ. ನನ್ನನ್ನು ಅದು ಎನ್ನುವೆಯಾ? ಅದಕ್ಕೆ ನಾ ಏನು ಮಾಡಕ್ಕಾಯ್ತದೆ? ನಾನೊಬ್ಬನೇ. ಎಲ್ಲರೂ ಸೇರ್ಕೊಂಡು ಸಂಧಿಗೆ ಅಂತ ಹೊಂಟವ್ರೆ. ನಾ ಏನ್ ಮಾಡಕ್ಕಾಯ್ತದೆ? ನಾನಿನ್ನು ಬದುಕಿರಬಾರದು. ನನ್ನ ಗದೆಗೆ ನಾನೇ ಆಹುತಿ ಹೋಗುತ್ತೇನೆ. ನಿಲ್ಲು ನಿಲ್ಲು ಭೀಮಸೇನ, ನಿನ್ನನ್ನು ಹಾಸ್ಯ ಮಾಡಿದನಷ್ಟೇ. ಹಂಗಾರೆ ನಿಮ್ಗೆ ಯಾರಿಗೂ ಯುದ್ಧ ಬೇಡ. ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ, ಸಂಧಿಯೇ ಆಗಬೇಕು. ಸಂಧಿಗೆ ಹೋಗಬೇಕು. ಆಯ್ತು, ಸಂಧಿಗಾಗಿಯೇ ಪ್ರಯತ್ನಿಸುತ್ತೇನೆ. ಯಾವುದಕ್ಕೂ ರೆಡಿಯಾಗಿರಿ. ಲೇ ಮೇಷ್ಟ್ರೆ, ಎಲ್ಲೋ ಎಲ್ಲೋ ನಾನು ಇಲ್ಲೇ ಬಿಟ್ಟಿದ್ದೆ ಕಣೋ, ಎಲ್ಲೋ ಬಿಟ್ಟಿದ್ದೆ ಕಣೋ. ಏನ್ ಮೇಷ್ಟ್ರೆ? ಚಪ್ಪಲಿನ. ನೋಡ್ರಪ್ಪ, ಏ. ನಮ್ಮ ಮೇಷ್ಟ್ರದು ಹೊಸ ಕ್ಯಾರ, ಯಾರನ ಎತ್ಕೊಂಡಿದ್ರೆ ಇಲ್ಲೇ ಇಟ್ಟೋಗ್ಬಿಡ್ರಿ, ಏ. ಇಲ್ಲ ಅಂದ್ರೆ ಬೀಳ್ತಾವೆ. ಎಲ್ಲಾರ್ಗು ಹೇಳ್ತಾ ಇದೀನಿ ಇವಾಗ್ಲೇನೆ. ಲೇ ಇಲ್ಲ ಬೇಕಣ, ಇಲ್ಲ ಬೇಕಣ. ಮೇಷ್ಟ್ರೆ, ಮತ್ತೇನ್ ಮೇಷ್ಟ್ರೆ? ಅಲ್ಲ ನಿನಗೆ ಹಾಕಲ್ಲ, ಇಲ್ಲ ನಾನು ಹಾಕಲ್ಲ ಅಂತ ಏ, ನೋಡ್ತಾ ಯಾಕ್ ಇದ್ದೀನಿ. ಮೇಷ್ಟ್ರೆ? ಅಲ್ವೋ, ಇದು ಪೌರಾಣಿಕ ನಾಟಕಗಳು, ಇಂಗ್ಲಿಷ್ ಎಲ್ಲ ಮಾತಾಡ್ತಿದ್ದೀರಲ್ಲ. ಇಂಗ್ಲಿಷ್ ಎಲ್ಲ ಮಾತಾಡ್ತೀರಿ. ನೋಡ್ರ, ಎಮ್ಮೆ ಅವನಿಗೆ ಇಂಗ್ಲಿಷ್ ಮಾತಾಡ್ಬಿಟ್ಟೆ ಅಂತ. ಲೇ ರೆಡಿ ಆಗುವಂದೆಲ್ಲೋ. ಓ, ರೆಡಿ ಅಂದ್ರೆ ಇಂಗ್ಲಿಷ್ ಮೇಷ್ಟ್ರೆ? ಮತ್ತಿನ್ನೇನಲ್ಲಿ ಆ, ಅರ್ಥ ಆಯ್ತು ಬಿಡಿ. ಎಲ್ಲರೂ ಸಿದ್ಧರಾಗಿ ಅಂತ ಹೇಳಿ ತೊಲಗೋ. ಆಯ್ತು, ಹಂಗಾರೆ ನಿಮ್ಗೆ ಯಾರಿಗೂ ಯುದ್ಧ ಬೇಡ. ಒಟ್ಟಿನಲ್ಲಿ ಯುದ್ಧ ಮಾತ್ರ ಬೇಡ ಪರಮಾತ್ಮ. ಸಂಧಿಯೇ ಆಗಬೇಕು. ಸಂಧಿಯೇ ಆಗಬೇಕು. ಆಯ್ತು, ಸಂಧಿಗಾಗಿಯೇ ಪ್ರಯತ್ನಿಸುತ್ತೇನೆ. ಬನ್ನಿ, ಎಲ್ಲಾರು
ಯಾವುದಕ್ಕೂ ಸಿದ್ಧರಾಗಿರಿ, ಬನ್ನಿ. ಏ ನೋಡ್ರಪ್ಪ, ಇಂಥವ್ರನ್ನೆಲ್ಲ ಕಟ್ಕೊಂಡು ಮೇಷ್ಟ್ರು ನಾಟಕ ಮಾಡಿಸ್ತಾನಂತ. ನಾಟಕ ಅದು ಪೌರಾಣಿಕವ. ದೇವ್ರೇ ಕಾಪಾಡ್ಬೇಕು. ಇವನು ರಾಷ್ಟ್ರ ಪ್ರಶಸ್ತಿ ಪಡೆದ ಮಹೇಶ್ರು ಕಳ್ಳ, ಮರ್ಯಾದೆ ಹರಾಜ್ ಹಾಕ್ಬಿಟ್ರಲ್ಲೋ.